ಯುಗಾದಿ ಹಬ್ಬ ಕುರಿತು ಪ್ರಬಂಧ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲಿಗೆ ಪೀಠಿಕೆ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಬರುವ ಕನ್ನಡಿಗರ ಹೊಸ ವರ್ಷದ ಹಬ್ಬ. ಪ್ರಕೃತಿಯಲ್ಲಿ ವಸಂತ ಋತುವಿನ ಆಗಮನದೊಂದಿಗೆ ಈ ಹಬ್ಬವು ಹೊಸ ಚೈತನ್ಯವನ್ನು ತರುತ್ತದೆ. ವಿಷಯ ವಿವರಣೆ. ಹಬ್ಬದ ದಿನ ಎಲ್ಲರೂ ಮುಂಜಾನೆಯೇ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆಯನ್ನು ಮಾವಿನ ಎಲೆ ಹಾಗೂ ಹೂವುಗಳಿಂದ ಅಲಂಕರಿಸಿರುತ್ತಾರೆ. ಅಂದು ಮನೆಯಲ್ಲಿ ಸಿಹಿಯಾದ ಹೋಳಿಗೆ ಅಥವಾ ಒಬ್ಬಟ್ಟು ಮತ್ತು ಪಾಯಸವನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಲಾಗುತ್ತದೆ. ಯುಗಾದಿಯ ವಿಶೇಷವೆಂದರೆ ಬೇವು ಬೆಲ್ಲ, ಕಹಿ ಬೇವಿನ ಎಲೆ ಮತ್ತು ಸಿಹಿ ಬೆಲ್ಲವನ್ನು ಬೆರೆಸಿ ತಿನ್ನುವುದು ಜೀವನದ ಒಂದು ಸಂಕೇತವಾಗಿದೆ. ಜೀವನದಲ್ಲಿ ಬರುವ ಸುಖ ಮತ್ತು ಕಷ್ಟಗಳೆರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಗಹನವಾದ ಸಂದೇಶವನ್ನು ಇದು ನೀಡುತ್ತದೆ. ಸಂಜೆ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಅಂದು ವರ್ಷದ ಫಲಗಳನ್ನು ತಿಳಿದುಕೊಂಡು ಶುಭ ಹಾರೈಸಲಾಗುತ್ತದೆ. ಉಪಸಂಹಾರ. ಹಳೆಯದನ್ನೆಲ್ಲ ಮರೆತು ಹೊಸ ಭರವಸೆಯೊಂದಿಗೆ ಮುನ್ನಡೆಯಲು ಯುಗಾದಿ ನಮಗೆ ಪ್ರೇರಣೆ ನೀಡುತ್ತದೆ. ಇದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಧನ್ಯವಾದಗಳು.